ಆರ್ಎಸ್ಎಸ್ ಹಾಗೂ ಬಿಜೆಪಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಮಾಧ್ಯಮಗಳಿಗೆ ಎಚ್ಡಿಕೆ ಪ್ರತಿಕ್ರಿಯೆ ನೀಡಿದ್ರು. ಆ ವೇಳೆ ಕೆಂಡಾಮಂಡಲರಾಗಿದ್ರು. ಬಹಳ ದಿನಗಳಿಂದ ಲಘುವಾಗಿ ಮಾತನಾಡ್ತಿರುವುದನ್ನ ಗಮನಿಸಿದ್ದೇನೆ. ಟೀಕೆ ಮಾಡಿದಾಗ ಪ್ರತಿಕ್ರಿಯೆ ನೀಡಿದ್ರೆ ಮತ್ತೆ ಪ್ರಶ್ನೆಗಳು ಕೇಳ್ತಾರೆ. ಎಲ್ಲಾ ವಿಷಯಕ್ಕೂ ದಾಖಲೆಗಳನ್ನ ಕೇಳ್ತಿದ್ದಾರೆ. ನಾನು ಹೇಳಿರುವುದಕ್ಕೂ ದಾಖಲೆಗಳಿವೆ. ಅವರು ಆರೋಪ ಮಾಡಿದ್ದಾರಲ್ವಾ, ಹಾಗಾದ್ರೆ ಜನರ ಎದುರು ದಾಖಲೆಗಳನ್ನಿಟ್ಟು ಮಾತನಾಡಲಿ ಎಂದು ಸವಾಲು ಹಾಕಿದ್ರು. ದಿನಗಳಿಂದ ಲಘುವಾಗಿ ಮಾತಾಡ್ತಕ್ಕಂಥದ್ದು ಗಮನಿಸಿದ್ದಾರೆ. ಈಗ ಅವ್ರು ಏನ್ ಟೀಕೆ ಮಾಡಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅವರು ನನಗೆ ಕೇಳಬಹುದು, ಆದ್ರೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನಿದೆ, ಈಗ ಎಲ್ಲದಕ್ಕೂ ದಾಖಲೆಗಳು ಕೇಳ್ತಾರಲ್ಲ, ನಾನು ಹೇಳಿದ್ದಕ್ಕಾದ್ರೂ ಕೆಲವು ದಾಖಲೆಗಳಿದೆ. ಈಗ ಅವ್ರು ಏನ್ ಹೇಳಿದ್ದಾರೆ, ಏನ್ ದಾಖಲೆ ಇದೆ, ಮಂತ್ರಿಗಳಲ್ವಾ ಅವರು, ಆ ದಾಖಲೆಗಳು ಅಂತ ಬಿಜೆಪಿ ನಾಯಕರಿಗೆ ಕೇಳ್ತಾರಲ್ಲ. ಏನಾದ್ರೂ ಒಂದು ಈ ಸರ್ಕಾರದಲ್ಲಿ ನಡೀತಕ್ಕಂಥ ಅಕ್ರಮಗಳ ವಿಷಯದಲ್ಲಿ ನೀವು ಏನ್ ಹೇಳಿಕೆ ಕೊಟ್ಟಿದ್ದೀರಿ, RSS ಪಕ್ಷ ಬಿಜೆಪಿ ಪಕ್ಷದ ಬಗ್ಗೆ ಏನ್ ಟೀಕೆ ಮಾಡಿದ್ದೀರಿ, ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ಜನಗಳ ಮುಂದೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಇರುವ ಊಹಾಪೋಹಗಳಿಗೆ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡಿದ್ರು. ವೈಯಕ್ತಿಕ ಹೇಳಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಅಗತ್ಯವಿಲ್ಲ. ಕರ್ನಾಟಕ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಾವು ಎನ್ಡಿಎ ಒಕ್ಕೂಟದಲ್ಲಿ ಭಾಗವಹಿಸಿರುವ ಹಿನ್ನೆಲೆ ಇಂತಹ ವಿಚಾರಗಳು ಯಾವುದೇ ಪರಿಣಾಮ ಬೀರೋದಿಲ್ಲ ಎಂದು ರಾಜಕೀಯ ವಿರೋಧಿಗಳಿಗೆ ಟಾಂಗ್ ಕೊಟ್ಟರು. ಮೈತ್ರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಲೋಪಗಳಿಲ್ಲ. ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದನ್ನ ಯಾರೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇದೆ. ಯಾವ ವ್ಯಾಪ್ತಿ ಅಲ್ಲ, ಕರ್ನಾಟಕ ವ್ಯಾಪ್ತಿ, ದೇಶದ ವ್ಯಾಪ್ತಿನಲ್ಲೇ ನಾವೀಗಾಗಲೇ NDAನಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವುದು ವಿಷಯಗಳು ಪ್ರಮುಖವಾಗಿ ಬರಲ್ಲ. ಇನ್ನು ಜನರು ಮುಖ್ಯಮಂತ್ರಿ ಎಂದು ಕೂಗ್ತಾರೆ ಎಂಬ ಕಾರಣಕ್ಕೆ ಭ್ರಮೆಗೆ ಒಳಗಾಗಬಾರದು. ಜನ ಪ್ರೀತಿಯಿಂದ ಹೇಳುವ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿಕೊಳ್ಬಾರ್ದು. ಮಗು ಹುಟ್ಟುವ ಮೊದಲು ಕುಲಾವಿ ಹೊಲಿಸಿದಂತಾಗಬಾರ್ದು. ನಾನು ಈಗಾಗಲೇ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯದ ಹಿತವೇ ಮುಖ್ಯ. ಬಿಜೆಪಿ ಜೆಡಿಎಸ್ ಮೈತ್ರಿ ಉದ್ದೇಶ ಜನಪರ ಸರ್ಕಾರ ತರಬೇಕು ಎಂಬುದು ನನ್ನ ಮೊದಲ ಆದ್ಯತೆ, ಕುಮಾರಸ್ವಾಮಿ ಹೇಳಿದರು. ನೋಡಿ, ನಾನು 106 ಬಾರಿ ಹೇಳಿದೆ, ಅವ್ರು ಹಲವಾರು ಜನ ಹೇಳ್ತಾರೆ, ಈಗ ಇಲ್ಲಿ ಬಂದಾலும் ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಜನ ಕೂಗ್ತಕ್ಕಂಥದ್ದನ್ನ ನಾವು ಭ್ರಮೆಲಿ ಹೋಗ್ಬಾರ್ದು. ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ, ಮಗು ಹುಟ್ಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅನ್ನಂಗೆ ನಾವು ಅದ್ರ ಬಗ್ಗೆ ಕನ್ಸ್ಕೊಳಕ್ಕಾಗತ್ತಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಜನಗಳ ಆಶೀರ್ವಾದಲ್ಲ. ಅದನ್ನ ಈಗಲೇ ಇಲ್ಲೇ ಹೇಳಿದೆ. ಇಲ್ಲಿ ಯಾರ್ಯಾರ ಹಣ್ಣಲ್ಲಿ ಏನೇನು ಬರ್ದಿರ್ತದೋ, ನಾನು 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಇವತ್ತು ಮೈತ್ರಿಯನ್ನ ಮಾಡಿರೋದು, ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಈಗಾಗಲೇ ನೋಡ್ಬಿಟ್ಟಿದ್ದೀನಿ, ದೆಹಲಿನೂ ನೋಡಾಗಿದೆ, ಕರ್ನಾಟಕನೂ ನೋಡಾಗಿದೆ. ನನಗೆ ಅದು ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ. ಈ ರಾಜ್ಯ ಉಳಿಬೇಕು. ಅದಕ್ಕೆ ಇವತ್ತು ಒಂದು ಉತ್ತಮವಾದಂಥ ಜನಪರವಾದಂಥ ಸರ್ಕಾರ ತರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ. ಒಟ್ನಲ್ಲಿ ಹೋದಲ್ಲಿ ಬಂದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಡಿಕೆ ಟೀಕಾ ಪ್ರಹಾರ ಮುಂದುವರೆಸಿದ್ದು, ಜಿಲ್ಲಾ ಮಟ್ಟದಲ್ಲಿ ಮೈತ್ರಿ ಗಲಾಟೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರಘು, ಕರ್ನಾಟಕ ಟಿವಿ, ಚಿಕ್ಕನಾಯಕನಹಳ್ಳಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.